Welcome back to Ashumani YouTube channel and we are here to entertain you guys. Namaskara and Vanakkam. ಸೊ ಫೈನಲಿ ರೆಡಿಯಾಗಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಕ್ಕೆ ಹೊಂಟಿವಿ. ಈ ಪ್ಲೇಸ್ ನಮ್ಮ ಗೈಡ್ ಮಾಡಿದ್ದು ಆ್ಯಂಡ್ ನಮ್ಮ ಹೋಟೆಲ್ ಒಳಗೂ ಸೆಲೆಬ್ರೇಟ್ ಮಾಡತ್ತಾರೆ. ಇಲ್ಲಿದ್ದು ಮಿಸ್ ಮಾಡಿಕೊಂಡು ಅಲ್ಲಿ ಹೊಂಟಿವಿ. ಇಟ್ಸ್ ಓಕೆ. ಸೊ ಮ್ಯಾಪ್ ನೋಡ್ಕೊಂಡು ನಡ್ಕೊಂಡು ಹೊಂಟಿದ್ವಿ, ಏನೇನೋ ರಾಂಗ್ ಗೈಡ್ ಮಾಡತ್ತಿತ್ತು. ಸೊ ಫೈನಲಿ ನಾವು ತೊಗೊಂಡಿದ್ದು ಟಾಂಗಾ ತರೋ ಇರೋ ಈ ಸೈಕಲ್ ರೈಡ್. ಇವ್ರು ನಮಗೆ 200 ಡಾಂಗ್ ಕೇಳಿದ್ರು, ಅಲ್ಲಿ ಬಾರ್ಗೇನ್ ಮಾಡಿ 100 ಡಾಂಗ್ ಅಂತಂದು ಹೇಳಿದ್ವಿ. ನಮ್ಮ ಕಡೆ ರಿಕ್ಷಾ ಇರ್ತಾವಲ್ಲ, ಹಂಗೆ ಇಲ್ಲಿ ಲೋಕಲ್ ರಿಕ್ಷಾ ಥರ ಆ್ಯಕ್ಚುಲಿ ಸೈಕಲ್ ಮೇಲೆ ಈ ಥರ ಸೆಟಪ್ ಮಾಡ್ಯಾರ ಇವರು. ಬಟ್ ಮಸ್ತ್ ಎಕ್ಸ್ಪೀರಿಯನ್ಸ್. ನಂಗೆ ಟಾಂಗಾ ಮೇಲೆ ಕುಂದ್ರೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಆದ್ರೆ ಒಂದೇ ಸಲ ಕೂತಿರ್ಬೋದು ಮೇ ಬಿ ನನ್ನ ಲೈಫ್ನಾಗ. ಬಟ್ ಇದು ವಿಯತ್ನಾಮಿಗೆ ಬಂದು ಇದ್ರ ಮೇಲೆ ಕುಂದಿರ್ತೀನಿ ಅನ್ಕೊಂಡಿರ್ತೀನಿ. ಈ ರೈಡ್ ನನಗೆ ಮತ್ತು ಮಣಿಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಂಥರ ಡಿಫ್ರೆಂಟ್ ಆಗಿತ್ತು ಆ್ಯಂಡ್ ಅಂಕಲು ಸಿಕ್ಕಾಪಟ್ಟೆ ಚಲೋ ಇದ್ರು. ನಮಗೆ ಹೇಳಿದ ಪ್ಲೇಸಿಗೆ ಬಿಡಲಿಲ್ಲ, ಬಟ್ ಎನಿವೇಸ್ ಅಲ್ಲಿ ಭಾಳ ಹಿಂದೆನೇ ಸ್ಟಾಪ್ ಮಾಡಿದರು. ಅಲ್ಲಿಂದ ಒಬ್ಬರು ನಮ್ಗೆ ಇಲ್ಲಿ ಕರ್ಕೊಂಬಂದರು ಟ್ರೈನ್ ಸ್ಟ್ರೀಟಿಗೆ. ಇಲ್ಲಿ ಕರ್ಕೊಂಬಂದು ಅವರು ಅವ್ರದ್ದೇ ಹೋಟೆಲಿಗೆ ಕರ್ಕೊಂಡು ಹೋದರು. ಸೊ ಇಲ್ಲಿ ನಾನು ಫಸ್ಟಿಗೆ ಅಂದ್ಕೊಂಡಿದ್ದು ಮಿಸ್ ಮಾಡ್ಕೊತೀವಿ, ಯಾಕಂದ್ರೆ ಕೇಳಿದಾಗ ಎಲ್ಲರೂ ಅಂದರು ಇಲ್ಲ ಈ ಟೈಮಿಗೆ ಯೂಶ್ವಲಿ ಬರಲ್ಲ ಅಂತಂದು. ಅವ್ರು ಇನ್ನೊಬ್ಬರು ಸಿಕ್ಕಾಗಿ ಹೇಳಿದ್ರೆ ಇಲ್ಲ 2 ಟ್ರೈನ್ಸ್ ಬರ್ತಾವೆ, ಸೊ ನೋ ಇಶ್ಯೂಸ್, ನೀವು ಹೋಗಿ ಎಂಜಾಯ್ ಮಾಡ್ಬೋದು ಅಂತಂದು. ಇವಾಗ ನಾವು ಹೋಗ್ತಿರೋದು ಅವ್ರ ಹೋಟೆಲಿಗೆ. ಸೊ ಇದು ಎಗ್ ಕಾಫಿ ಆ್ಯಂಡ್ ಇದು ಇಲ್ಲಿ ಎಗ್ ಕಾಫಿ ಫುಲ್ ಫೇಮಸ್ ಅಂತ. ಟ್ರೈ ಮಾಡ್ಬೇಕಂತ ತಗೊಂಡಿವಿ, ಬಟ್ ಗೊತ್ತಿಲ್ಲ ಹೆಂಗೈತೆ. ಇಲ್ಲೆಲ್ಲರೂ ಇವಾಗ ಟ್ರೈನಿಗೆ ಸೊ ನಾನು ಆ್ಯಕ್ಚುಲಿ ಎಗ್ ಕಾಫಿ ಟ್ರೈ ಮಾಡ್ಬೇಕಂತ ತೊಗೊಂಡಿದ್ದೆ. ಆ್ಯಸ್ ಯೂಶ್ವಲ್ ಹಸ್ಬೆಂಡಿಗೆ ಇದನ್ನು ಕೊಟ್ಟು ಇದನ್ನು ನಾನು ತೊಗೊಂಡೆ, ಬಿಕಾಸ್ ಇದು ಚಲೋ ಇಲ್ಲ, ನಂಗಂತೂ ಸ್ವಲ್ಪ ಇಷ್ಟ ಆಗಲಿಲ್ಲ. ಸೊ ಫೈನಲಿ ಟ್ರೈನ್ ಸ್ಟ್ರೀಟಿಗೆ ಬಂದ್ವಿ. ಅದು ಸೈಕಲ್ ಒಳಗೆ ಹೊಡ್ಕೊಂಡು ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದೆ ನಾನು ಅದ್ರೊಳಗೆ. ಆ್ಯಂಡ್ ಇಲ್ಲಿನೂ ವೇಟ್ ಮಾಡತ್ತೀವಿ, ಇನ್ನೇನು ಬರ್ತೈತಿ ಅಂತ ಹೇಳತ್ತಾರ. ನೋಡಬೇಕು ಯಾವ ಥರ ಎಕ್ಸ್ಪೀರಿಯನ್ಸ್ ಇರ್ತೈತೆ ಅಂತಂದು. ಯಾಕಂದ್ರೆ ರೀಲ್ಸ್ ನೋಡಿ ಸಿಕ್ಕಾಪಟ್ಟೆ ಸಲ ಅನಿಸಿತ್ತು ನಾವು ಬರಬೇಕು ನೋಡಬೇಕು ಅಂತಂದು. ಫೈನಲಿ ವಿ ಆರ್ ಹಿಯರ್. ಸೊ ಬಂದ ತಕ್ಷಣ ಆ್ಯಕ್ಚುಲಿ ಎಗ್ ಕಾಫಿ ನಾ ತೊಗೊಂಡಿದ್ದೆ, ಆಗಲೇ ಹೇಳ್ದಂಗೆ ನಂಗೆ ಒಂದು ಸ್ವಲ್ಪ ಚಲೋ ಅನ್ಸ್ಲಾರ್ದಕ್ಕೆ ಟ್ರಾನ್ಸ್ಫರ್ ಮಾಡಿಬಿಟ್ಟೆ. ಆ್ಯಂಡ್ ಅವ ತೊಗೊಂಡಿದ್ದು ನಾ ಕೂಡ ಅದೇ. एग स्मेल वरा आरंभिकिता बेबी ड्रिंक डा पटाक्सी यू ड्रिंक अयो my order she took who told you to order வரதனா எடுத்துக்கோடி நான் பாட்டுக்கு ஜூஸ் தானே கடைசியா சொன்னேன் எக் காஃபிக்கு பதிலா சேஞ்ச் பண்ணி விட்டேன் because I wanted to taste that one. ಎಷ್ಟು ಜನ ಹೇಳಾರ can I cancel it and I will take something else? How come it will be cancelled? We have to pay only. What we will do? It's okay, drink. अभी भी सिस्टम ना लाला It's okay, drink da. ನೀ ಕುಡಿಯಾ? ನಾನು ಕುಡಿಬೆ. ಇಪ್ಪ ವರುಡಾ ಬರಾತೈತಿ. Train is coming. Yeah. ಇಲ್ಲಿ ಎಷ್ಟು ಎಕ್ಸೈಟ್ಮೆಂಟ್ ಆಗಿಲ್ಲ ಅಂದರೆ, ಸಣ್ಣ ಮಕ್ಕಳಿದ್ದಾಗ ನಾವು ವೇಟ್ ಮಾಡ್ತಿದ್ವಲ್ಲ ಯಾವುದ್ರ ಒಂದು ಸ್ಪೆಷಲ್ ಥಿಂಗ್ ಬರ್ತೈತೆ ಅಂದ್ರೆ ಫುಲ್ ಖುಷಿಲೇ ನೋಡ್ಕೋತ, ಹಾಗೆ ನಾನಂತರೂ ವೇಟ್ ಮಾಡತ್ತಿದ್ದೆ. ಅವಂತರೂ ಅನ್ನತ್ತಿದ್ದ ಯಾಕೆ ಹಿಂಗ್ಯಾಕೆ ಮಾಡತ್ತಿ ಅಂತಂದು. ये बारे ಇಲ್ಲಿ ನಾವೊಬ್ಬಕಿನೇ ಹಂಗೆ ಮಾಡತ್ತಿದ್ದೆ ಅಂದ್ಕೊಂಡಿದ್ದೆ. ಬಟ್ ವಿಡಿಯೋ ನೋಡಬೇಕಿದ್ರೆ ಗೊತ್ತಾಯ್ತು, ನನ್ನ ಹಿಂದೊಬ್ಬರು ಫಾರಿನರ್ ಕೂತಾರೆ. ಅವ್ರದ್ದು ನೋಡ್ರಿ ಅವ್ರು ಆ್ಯಕ್ಷನ್ ಹೆಂಗೆ ಮಾಡ್ತಾರೆ, ಲೈಕ್ ಟ್ರೈನಿಗೆ ಗುದ್ದದಂಗೆ ಹಾಗೆಲ್ಲ ಮಾಡುತ್ತಾ ಇದ್ರೊಳಗೆ ನೋಡಿ ನಗಾಕತ್ತಿದ್ದೆ. ಸೊ ಹ್ಯಾಪಿ. ಫೈನಲಿ ಆ್ಯಕ್ಚುಲಿ ಇವತ್ತು 2 ಟ್ರೈನ್ ಬಂದವು ಇಲ್ಲಿ ಬಂದು ಕೂತ್ಮೇಲೆ. ಯೂಶ್ವಲಿ ನಾವು
ಇವತ್ತು ನಮ್ಗೆ ಸಿಗೋದೇ ಇಲ್ಲ ಅನ್ಕೊಂಡಿದ್ವಿ, ಲೇಟಾಗಿ ಬಂದಿದ್ವಿ ನಾವು ಹೋಟೆಲಿಂದ. ಬಟ್ 2 ಟ್ರೈನ್ ಸೂಪರ್. ಸೊ ಈ ಬೂಚ್ನ ಅಲ್ಲಿ ಇಟ್ಟಿದ್ವಿ ಟ್ರೈನ್ ಬರೋಕ್ಕಿಂತ ಮುಂಚೆ. ಇದು ಹೆಂಗಾಗೈತೆ ನೋಡಿ, ಸಣ್ಣ ವಯಸ್ಸಾಗಿ ಇದ್ದಾಗ ಮಾಡ್ತಿದ್ವಿ, ಬಟ್ ಇವಾಗ ದೊಡ್ಡವರಾದ್ಮೇಲೆ ಇಂಥವು ಮಾಡೋದು ಎಷ್ಟು ಎಕ್ಸೈಟ್ಮೆಂಟ್ ಅನ್ನಿಸ್ತೈತಲ್ಲ. ನಾವು ನಮ್ಮ ಊರಾಗೂ ಮಾಡೋ ಮತ್ತು ಟ್ರೈನ್ ಕೆಳಗಿಟ್ಟು. ಸೊ ಯು ಎವರ್ ಡನ್ ಲೈಕ್ ಕೀಪಿಂಗ್ ದಿಸ್ ಕೈಂಡ್ ಆಫ್ ಕಾಯಿನ್ ಅಂಡ್ ಆಲ್ ಐ ಕೆಪ್. ಕಾಯಿನ್ ಯು ಕೆಪ್? ಓಕೆ, ನಾನು ಕಾಯಿನ್ ಇಟ್ಟೀನಿ, ಆಮೇಲೆ ಇಂಥವು ಬೂಚ್ನಾನು ಇಟ್ಟೀವಿ. ಸೊ ಯಾ, ಸೊ ಫೈನಲಿ ಟ್ರೈನ್ ಸ್ಟ್ರೀಟ್ ಅಂತಂದು ಆಸೆ ಸಿಕ್ಕಾಪಟ್ಟೆ ಇತ್ತು, ಅದು ಮುಗಿಸ್ಕೊಂಡು ಇವಾಗ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಮತ್ತೊಂದು ಪ್ಲೇಸಿಗೆ ಹೊಂಟೀವಿ. ಅಲ್ಲಿ ಹೋಗಿ ಮೀಟ್ ಆಗ್ತೀವಿ. ಸಣ್ಣ ವಯಸ್ಸಾಗ ಆಟ ಆಡಿದ್ವಿ, ಬಟ್ ದೊಡ್ಡವರಾದ್ಮೇಲೂ ಇದು ಇಷ್ಟು ಕ್ರೇಜಿ ಇರ್ತೈತೆ ಅಂತ ಅನ್ಕೊಂಡಿರಲಿಲ್ಲ. ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೀವು ಇನ್ನು ಯಾರು ಈ ಥರ ಮಾಡ್ಬೇಕು ಅಂದ್ಕೊಂಡಿದ್ರೆ ಕಮೆಂಟ್ ಮಾಡಿರಿ. ನಿಮಗೂ ಮತ್ತು ವಾಪಸ್ ಸಣ್ಣ ವಯಸ್ಸಿಗೆ ಹೋಗ್ಬೇಕು, ದೊಡ್ಡವರಾಗಿ ಸಿಕ್ಕಾಪಟ್ಟೆ ತಲೆನೋವು ಇರ್ತೈತಿ, ಇದೇ ಥರನೇ ಆರಾಮ್ಸೆ ಇದ್ಬಿಡ್ಬೋದು ಅನ್ನೋರು ಏನರ ಇದ್ರೆ ಕಮೆಂಟ್ ಹಾಕ್ರಿ. ಅದನ್ನೇ ತಗೊಂಡ್ವಿ ಬಿಕಾಸ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗೈತಿ. ನಂಗೆ ನಮ್ಮ ಊರಾಗಂತ್ರೂ ಕುದುರಿದದು ಟಾಂಗಾದೊಳಗೆ ಜಾಸ್ತಿ ಕುಂದ್ರಾಕ್ ನ್ಯೂ ಇಯರ್ ಪಾರ್ಟಿ ನೋ ಬಿಬಿ, ಸೊ ದೇ ಆರ್ ಆಸ್ಕಿಂಗ್ ಮೋರ್. ಯಾ, ಆ್ಯಕ್ಚುಲಿ ರೊಕ್ಕನೂ ಜಾಸ್ತಿ ಕೇಳಾತಾರ, ನಮಗೆ ಗೊತ್ತಿಲ್ಲ ಎಷ್ಟು ಕೇಳಾತಾರ ಏನು ಅಂತಂದು. ಸಿ ಯು ಆರ್ ಆಲ್ವೇಸ್ ಶೋಯಿಂಗ್ ಯುವರ್ ಫೇಸ್ ಅಂಡರ್ ಲೈಟ್ ಅಂಡ್ ಮೇಕಿಂಗ್ ಇಟ್ ಡಾರ್ಕ್. Nothing like that. I'm just holding it. Like this. It's coming. So, iವಾಗ actually beach side. Beach side we are going now. It's not beach, it's lake. Lake, okay. I think here New Year all firework, everything would be too good it seems. In Okay. near Kim Lake. Kim Lake. Kim Lake. Yeah. So we'll just celebrate our New Year over there. Yeah. ಇದು ಟಾಂಗಾ ಥರ ಅಲ್ಲ ಆ್ಯಕ್ಚುಲಿ. ಇನ್ನೂ ಒಂದು ಏನು ಹೇಳ್ಬೇಕಂದ್ರೆ, ನಮ್ಮ ಕಡೆ ಟಾಂಗಾ ಅಂದ್ರೆ ಕುದುರೆಗೆಲ್ಲ ಕಟ್ಟಿ ಹಿಂಗೆ ಇದು ಮಾಡ್ತಾರಲ್ಲ, ಇವ್ರು ಸೈಕಲ್ ಇಟ್ಕೊಂಡಾರ ಹಿಂದೆ, ಅದು ಎಲೆಕ್ಟ್ರಿಕಲ್ ಸೈಕಲ್ ಥರ. ಅವರು ಏನು ಓಡಿಸಲ್ಲ, ಅವರು ಓಡಿಸಿದ್ರೆ ನಮಗೂ ಮತ್ತೆ ಸ್ವಲ್ಪ ಫೀಲ್ ಆಗ್ತೈತಿ, ಬಿಕಾಸ್ ಇಷ್ಟು ಭಾರ ಇಟ್ಕೊಂಡು ಅವ್ರಿಗೆ ಪಾಪ. Hey, I think this one he is driving a baby. Earlier motor was there. Is it? ಓಕೆ. ನಾವು ಆ್ಯಕ್ಚುಲಿ ಫಸ್ಟಿಗೆ ತೊಗೊಂಡಿದ್ವಲ್ಲ ಅದು ಎಲೆಕ್ಟ್ರಿಕಲ್ದಿತ್ತು. ಇದು ಐ ಥಿಂಕ್ ಅಂಕಲ್ ಅವರೇ ಪೆಡಲ್ ಮಾಡತ್ತಾರೆ ಅನ್ಕೊಳ್ತೀನಿ. ಸೊ ಅಂಕಲ್ ನಮ್ಗೆ ಹ್ಯಾಪಿ ನ್ಯೂ ಇಯರ್ ಅಂತಲೂ ವಿಶ್ ಮಾಡಿದ್ರು. ಇಲ್ಲಿ ಇನ್ನೂ ಒಂದು ಏನು ಗುಡ್ ಕಲ್ಚರ್ ಅಂದರೆ, ಎಲ್ಲರೂ ಫುಲ್ ಸ್ವೀಟ್ ನೀಟಾಗಿ ನಕ್ಕೋತ್ ಮಾತಾಡ್ತಾರೆ. ಆಮೇಲೆ ಇವತ್ತು 200% what you told. ನಾಟ್ ಲೈಕ್ ದ್ಯಾಟ್. ಒಬ್ಬೊಬ್ಬರು ಸ್ವಲ್ಪ ಏನಂತ ಜಲ್ದಿ ಸಿಟ್ನೂ ಬರತೈತಿ. ಬಟ್ ನಾ ಆಲ್ಮೋಸ್ಟ್ ನೋಡಿದ್ದು ಒಂದು 90% ಪೀಪಲ್ ನಕ್ಕೋತಾನೆ ಇರ್ತಾರೆ. ಆಮೇಲೆ ಸಿನ್ಸ್ ಹ್ಯಾಪಿ ನ್ಯೂ ಇಯರ್ ಇರೋದ್ರಿಂದ ಎಲ್ಲರೂ ಹ್ಯಾಪಿ ನ್ಯೂ ಇಯರ್ದು ವಿಶ್ ಮಾಡ್ತಾರೆ, ಗೊತ್ತಿರಲಿ ಇರದೇ ಇರಲಿ ಅಲ್ಲ. ವಾಟ್ ಯು ಅಂಡರ್ಸ್ಟ್ಯಾಂಡ್? My job is to say okay. ಆ್ಯಕ್ಚುಲಿ ಲೇಕ್ ಹತ್ರ ಬಿಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲೇ ಬಿಟ್ಬಿಟ್ರು. ಇನ್ನು 19 ನಿಮಿಷ ತೋರಿಸ್ತಿದೆ ಬೈ ವಾಕು. ಇವನು ಬೇರೆ ಫುಲ್ಲು ಇಲ್ಲ 150 ಕೊಡೋಣ ಪಾಪ ಆಗಿಪ್ಪ ಅಂತ ಇದ್ದ. ಇನ್ನೂ ನಮ್ಗೆ ಹೋಗೋ ದಾರಿ ದೂರ ಐತಿ, ಸೊ ಬೈ ವಾಕ್ ಹೊಂಟಿದ್ದು ನಾವಿಲ್ಲಿ. Ready for New Year. ಸೊ ಇವಾಗ ನಾವು ನಮ್ಮ ಗೈಡ್ ಹೇಳಿದ ಪ್ಲೇಸಿಗೆ ಬಂದ್ವಿ. ಆಲ್ರೆಡಿ ನ್ಯೂ ಇಯರ್ ಸೆಲೆಬ್ರೇಷನ್ನು ಸ್ಟಾರ್ಟ್ ಆಗಿತ್ತು. ಇಲ್ಲಿ ನಾವೊಂದು ಏನು ಸರ್ಕಸ್ ಮಾಡಿದ್ವಿ ಅಂದ್ರೆ, ಫಸ್ಟಿಗೆ ಹೋಗಿ ನಿಂತಿದ್ವಿ, ಆ ಪ್ಲೇಸ್ನಾಗ ನಮಗಿದು ಕಾಣಕತ್ತೇ ಇರಲಿಲ್ಲ. ಆ್ಯಂಡ್ ಮತ್ತೆ ಹಿಂದೆ ಹೋದ್ವಿ, ಅಲ್ಲಿನೂ ನೀಟಾಗಿ ಕಾಣಲಿಲ್ಲ. ಎನಿವೇಸ್ ಫೈನಲಿ ಮುಗಿಸ್ಕೊಂಡು ಇವಾಗ ಮತ್ತೆ ತಿರ್ಗಾ ಹೋಟೆಲ್ಗೆ ಹೊಂಟಿವಿ. So 2026. Yes, we started in Vietnam. So special. I mean, like first New Year together. Yes. First international trip together. Yep. So this day is so special. Yes.